ನಮಸ್ಕಾರಗಳು ಸ್ನೇಹಿತರೆ, ದೀಪಾ ಹುಲ್ಲೂರ್ ಎಜುಕೇಷನ್ಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು HSTR, GPSTR, TETಗೆ ಕೇಳಬಹುದಾದಂತಹ ಸೈಕಾಲಜಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ತರ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಭಾಗ 1ರಲ್ಲಿ ತಿಳಿಯೋಣ. ಪ್ರಶ್ನೆ 1. ಮನೋವಿಜ್ಞಾನ ಎಂಬ ಪದ ಸೈಕೆ ಮತ್ತು ಲಾಗಸ್ ಎಂಬ ಪದಗಳಿಂದ ಉಗಮವಾಗಿದೆ. ಇವುಗಳಲ್ಲಿ ಸೈಕೆ ಪದದ ಅರ್ಥ ಏನು? ಆಪ್ಷನ್ಗಳು: ಆಪ್ಷನ್ ಎ ಮೆದುಳು, ಬಿ ಪ್ರಜ್ಞಾವಸ್ಥೆ, ಸಿ ಆತ್ಮ, ಆಪ್ಷನ್ ಡಿ ಮನಸ್ಸು. ಸರಿಯಾದ ಉತ್ತರ ಆಪ್ಷನ್ ಸಿ ಆತ್ಮ. ಸೈಕೆ ಪದದ ಅರ್ಥ ಆತ್ಮ ಎಂದಾಗುತ್ತದೆ. ಮತ್ತೆ ಅದೇ ರೀತಿಯಾಗಿ ಲಾಗಸ್ ಅನ್ನುವಂತಹ ಪದದ ಅರ್ಥ ಅಧ್ಯಯನ ಎಂದಾಗುತ್ತದೆ. ಆತ್ಮದ ಅಧ್ಯಯನವಾಗಿದೆ. ಪ್ರಶ್ನೆ 2. ಆಧುನಿಕ ಮನೋವಿಜ್ಞಾನ ಈ ಕೆಳಗಿನ ಯಾವುದನ್ನು ಚರ್ಚಿಸುತ್ತದೆ? ಆಪ್ಷನ್ಗಳು: ಆಪ್ಷನ್ ಎ ಪ್ರತ್ಯಕ್ಷಾನುಭವ, ಬಿ ವಿಕಾಸ, ಸಿ ಸಾಮಾಜೀಕರಣ, ಡಿ ವರ್ತನೆಯ ವೈಜ್ಞಾನಿಕ ಅಧ್ಯಯನವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ ವರ್ತನೆಯ ವೈಜ್ಞಾನಿಕ ಅಧ್ಯಯನವಾಗಿದೆ. ಆಧುನಿಕ ಮನೋವಿಜ್ಞಾನ ವರ್ತನೆಯನ್ನು ಕುರಿತು ಚರ್ಚಿಸುತ್ತದೆ. ಪ್ರಶ್ನೆ 3. ಮನೋವಿಜ್ಞಾನ ಒಂದು ವಿಜ್ಞಾನವಾಗಿ ಈ ಕೆಳಕಂಡ ಯಾವುದನ್ನು ಒಳಗೊಳ್ಳುತ್ತದೆ? ಆಪ್ಷನ್ಗಳು: ಆಪ್ಷನ್ ಎ ಸಿದ್ಧಾಂತ, ಆಪ್ಷನ್ ಬಿ ಪ್ರಯೋಗಗಳು ಮತ್ತು ವೀಕ್ಷಣೆ, ಆಪ್ಷನ್ ಸಿ ಪ್ರಯೋಗಗಳು ಮತ್ತು ಅಳತೆ, ಆಪ್ಷನ್ ಡಿ ಪ್ರಯೋಗಗಳು, ವೀಕ್ಷಣೆ ಮತ್ತು ಅಳತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಯೋಗಗಳು, ವೀಕ್ಷಣೆ ಮತ್ತು ಅಳತೆ. ಮನೋವಿಜ್ಞಾನ ಒಂದು ವಿಜ್ಞಾನವಾಗಿ ಪ್ರಯೋಗಗಳನ್ನು ಮತ್ತು ವೀಕ್ಷಣೆ ಇವುಗಳನ್ನು ಮತ್ತು ಅಳತೆಯನ್ನು ಒಳಗೊಳ್ಳುತ್ತದೆ. ಪ್ರಶ್ನೆ 4. ಈ ಕೆಳಗಿನ ಯಾವ ಜ್ಞಾನದ ಶಾಖೆಯಲ್ಲಿ ಮಾನವರ ಹಾಗೂ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದಿಲ್ಲ? ಆಪ್ಷನ್ಗಳು: ಆಪ್ಷನ್ ಎ ಮನೋವಿಜ್ಞಾನ, ಆಪ್ಷನ್ ಬಿ ಮಾನವಶಾಸ್ತ್ರ, ಸಿ ಭಾಷಾಶಾಸ್ತ್ರ, ಡಿ ಸಮಾಜಶಾಸ್ತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾಷಾಶಾಸ್ತ್ರ. ಇದರಲ್ಲಿ ಪ್ರಾಣಿಗಳ ಮತ್ತು ಮಾನವರ ವರ್ತನೆಯನ್ನು ಅಧ್ಯಯನ ಮಾಡಲಾಗುವುದಿಲ್ಲ. ಪ್ರಶ್ನೆ 5. ಮನಸ್ಸು ಮತ್ತು ದೇಹಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿದವರು ಯಾರು? ಆಪ್ಷನ್ಗಳು: ಆಪ್ಷನ್ ಎ ರೆನೆ ಡೆಕಾರ್ಟ್, ಆಪ್ಷನ್ ಬಿ ಸಿ ವುಡ್ವರ್ತ್, ಆಪ್ಷನ್ ಸಿ ಹೆನ್ರಿ ಇರಾರೆಟ್, ಆಪ್ಷನ್ ಡಿ ಚಾರ್ಲ್ಸ್ ಇ ಸ್ಪಿನ್ನರ್. ಸರಿಯಾದ ಉತ್ತರ ಆಪ್ಷನ್ ಎ ರೆನೆ ಡೆಕಾರ್ಟ್. ಇವರು ಮನಸ್ಸು ಮತ್ತು ದೇಹಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿದ್ದಾರೆ. ಪ್ರಶ್ನೆ 6. ಮನೋವಿಜ್ಞಾನದ ಮೊದಲ ಪಂಥ ಯಾವುದು? ಆಪ್ಷನ್ಗಳು: ಆಪ್ಷನ್ ಎ ಮನೋವಿಶ್ಲೇಷಣಾ ಪಂಥ, ಬಿ ವರ್ತನಾ ಪಂಥ, ಸಿ ಕ್ರಿಯಾತ್ಮಕ ಪಂಥ, ಆಪ್ಷನ್ ಡಿ ರಚನಾ ಪಂಥ. ಸರಿಯಾದ ಉತ್ತರ ಮನೋವಿಜ್ಞಾನದ ಮೊದಲ ಪಂಥ ರಚನಾ ಪಂಥವಾಗಿದೆ. ಪ್ರಶ್ನೆ 7. ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣವನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ? ಆಪ್ಷನ್ಗಳು: ಆಪ್ಷನ್ ಎ ಸಲಹಾ ಮನೋವಿಜ್ಞಾನ, ಬಿ ಶೈಕ್ಷಣಿಕ ಮನೋವಿಜ್ಞಾನ, ಸಿ ಸಾಮಾನ್ಯ ಮನೋವಿಜ್ಞಾನ, ಆಪ್ಷನ್ ಡಿ ಚಿಕಿತ್ಸಾ ಮನೋವಿಜ್ಞಾನ. ಸರಿಯಾದ ಉತ್ತರ ಚಿಕಿತ್ಸಕ ಮನೋವಿಜ್ಞಾನ. ಇದು ಮಾನಸಿಕ ತೊಂದರೆಗಳ ಕಾರಣವನ್ನು ಪತ್ತೆ ಹಚ್ಚುವುದರ ಕುರಿತು ಚರ್ಚಿಸುತ್ತದೆ. ಪ್ರಶ್ನೆ 8. ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಕಂಡ ಯಾವುದರ ಶಾಖೆಯಾಗಿದೆ? ಆಪ್ಷನ್ಗಳು: ಆಪ್ಷನ್ ಎ ತುಲನಾತ್ಮಕ ಮನೋವಿಜ್ಞಾನ, ಆಪ್ಷನ್ ಬಿ ಅನ್ವಯಿಕ ಮನೋವಿಜ್ಞಾನ, ಸಿ ಸಾಮಾನ್ಯ ಮನೋವಿಜ್ಞಾನ, ಆಪ್ಷನ್ ಡಿ ಶುದ್ಧ ಮನೋವಿಜ್ಞಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ವಯಿಕ ಮನೋವಿಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನವು ಅನ್ವಯಿಕ ಮನೋವಿಜ್ಞಾನದ ಶಾಖೆಯಾಗಿದೆ. ಪ್ರಶ್ನೆ 9. ಶೈಕ್ಷಣಿಕ ಮನೋವಿಜ್ಞಾನ ಏನನ್ನು ಅಧ್ಯಯನ ಮಾಡುತ್ತದೆ? ಆಪ್ಷನ್ಗಳು: ಆಪ್ಷನ್ ಎ ಆತ್ಮ, ಬಿ ವರ್ತನೆ, ಸಿ ಮನಸ್ಸು, ಆಪ್ಷನ್ ಡಿ ಪ್ರಜ್ಞೆ. ಸರಿಯಾದ ಉತ್ತರ ಆಪ್ಷನ್ ಬಿ ವರ್ತನೆ. ಶೈಕ್ಷಣಿಕ ಮನೋವಿಜ್ಞಾನವು ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಪ್ರಶ್ನೆ 10. ಕೆಳಗಿನ ಯಾವ ಅಂಶವು ಶಿಕ್ಷಕ ವೃತ್ತಿಗೆ ಮನೋವಿಜ್ಞಾನದ ಅಗತ್ಯವನ್ನು ಒತ್ತಿ ಹೇಳುತ್ತದೆ? ಆಪ್ಷನ್ಗಳು: ಎ ಮಗುವಿನ ಅಭಿಪ್ರೇರಣೆ, ಬಿ ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡಲು ಅಥವಾ ಮಗುವಿನ ವರ್ತನೆಯನ್ನು ಅರಿಯಲು, ಆಪ್ಷನ್ ಸಿ ಜನಪ್ರಿಯ ಶಿಕ್ಷಕನಾಗಲು, ಆಪ್ಷನ್ ಡಿ ಏನನ್ನು ಬೋಧಿಸಬೇಕೆಂದು ತಿಳಿಯಲು. ಸರಿಯಾದ ಉತ್ತರ ಆಪ್ಷನ್ ಬಿ ಮಗುವಿನ ವರ್ತನೆಯನ್ನು ಅರಿಯಲು. ವೀಕ್ಷಕರೇ, ಸರಿಯಾದ ಉತ್ತರವನ್ನು ನೀವು ಕೂಡ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆಗಳೊಂದಿಗೆ ನಾಳೆ ಬರುತ್ತೇನೆ. ಧನ್ಯವಾದಗಳು.